ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಚೆನ್ನಾಗಿದ್ದೀನಿ. ಹಾಗೆ ಫೈನಲ್ ಪಾರ್ಟ್ ಮೂಡಬಿದ್ರೆಯಲ್ಲಿ ಏನೆಲ್ಲ ಆಯಿತು ಅಂತ ನಾನು ಫೈನಲ್ ಪಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಫೈನಲ್ ಪಾರ್ಟಲ್ಲಿ ಏನೆಲ್ಲ ಆಯ್ತಂತ ನೋಡೋಣ ಬನ್ನಿ. ಸೊ ನಾವು ಬರುವ ರಾತ್ರಿಯಲ್ಲಿ ನೆಕ್ಸ್ಟ್ ಡೇ ಬರೋದು ಹಿಂದಿನ ರಾತ್ರಿ ದಿನ ನಾನು ಮತ್ತು ಹಸ್ಬೆಂಡ್ ಚಿಕ್ಕಮಗು ನಮ್ಮ ನನ್ನ ಟೂ ವೀಲರ್ ತಗೊಂಡು ಮೂಡಬಿದ್ರೆಯಲ್ಲಿ ಜಂಕ್ಷನ್ಗೆ ಹೋಗ್ತಾಯಿದ್ವಿ. ಅಂದರೆ ಅಲ್ಲಿದೊಂದು ಚುರುಮುರಿ ತಿಂದು ಬರೋಣ ಅಂತ. ಸೊ ಅವತ್ತಿನ ದಿವಸ ತುಂಬ ರೈನಿ ಇತ್ತು, ಮಳೆ ಬರ್ತಾ ಇತ್ತು. ಹಾಗೆ ಮರ ಎಲ್ಲ ಬಿದ್ದು ಕರೆಂಟೇ ಇರಲಿಲ್ಲ. ಸೊ ಬೀದಿ ಲೈಟ್ಸ್ ಇದೆ ಅಲ್ವಾ, ಅದೇನು ಇರಲಿಲ್ಲ. ಸೊ ಎಲ್ಲೆಲ್ಲಿ ಶಾಪ್ ಇದೆ ಅದರದ್ದು ಲೈಟು ಬರ್ತಾಯಿತ್ತು UPS ಅಲ್ಲಿ. ಸೊ ಇವಾಗ ನಾವು ಚುರುಮುರಿ ಶಾಪಿಗೆ ಬಂದು ರೀಚ್ ಆದ್ವಿ. ಅಲ್ಲಿನ ಏನು ಬೇಕು ಮ್ಯಾಗಿ, ಎಗ್ ಬಾಯ್ಲ್, ಹಾಗೆ ಚುರುಮುರಿ, ಜ್ಯೂಸ್ ಐಟಮ್ಸ್, ಹಾಫ್ ಬಾಯ್ಲ್, ಈ ಥರ ವೆರೈಟಿ ಇದೆ. ಬಟ್ ನಾನು ಅಲ್ಲಿ ಚುರುಮುರಿ ತಗೊಂಡೆ ಮತ್ತು ಮಗುವಿಗೆ ವಾಟರ್ ಮೆಲನ್ ಜ್ಯೂಸ್ ತಗೊಂಡೆ. ಆ್ಯಂಡ್ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಎಗ್ ಬಾಯ್ಲ್ ಬೇಕಂತ ಹೇಳಿದರು, ಅದಕ್ಕೆ ಅದನ್ನು ಕೂಡ ತೆಗೆದು ತಿಂತಾ ಇರೋದು. ಸಖತ್ತಾಗಿತ್ತು ಚುರುಮುರಿ ಅಂತ, ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನೆಲ್ಲ ತಿಂದು ನಾವು ರಿಟರ್ನ್ ಮನೆಗೆ ಹೋದ್ವಿ. ಅಲ್ಲಿ ಕೂಡ ಡಿನ್ನರಲ್ಲಾಗಿ ಮಲಗಿ ಎದ್ದ ತಕ್ಷಣ ನೇಬರ್ ಮನೆಯಲ್ಲಿ ನವಿಲ್ ಬಂದಿತ್ತು ಅವರ ಗಾರ್ಡನ್ಗೆ. ಸೊ ಅದನ್ನು ಕೂಡ ಶೂಟ್ ಮಾಡ್ತಾ ಇದ್ದೀನಿ ಇವಾಗ. ಅವ್ರ ಮನೆ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ಅವರಿಲ್ಲ ಅಲ್ಲಿ. ಸೊ ಹಾಗೆ ಅದು ಏನಂದರೆ ಗಾರ್ಡನೆಲ್ಲ ಒಣಗಿ ಹೋಗಿದೆ, ಬೇಸಿಗೆಗಾಲ ನೀರು ಕೂಡ ಹಾಕದೆ. ಸೊ ಆದರೂ ಮೊದಲೆಲ್ಲ ಚೆನ್ನಾಗಿತ್ತು ಅದು. ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರಂತೆ, ಮನೆ ಕ್ಲೋಸ್ ಮಾಡಿದರು, ರೆಂಟಿಗೇನು ಕೊಟ್ಟಿರಲಿಲ್ಲ. ಸೊ ಅದನ್ನು ಕೂಡ ಶೂಟ್ ಮಾಡ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಇದೆ ಅಲ್ವಾ. ಸೊ ಅವತ್ತೇ ನಾವು ಎದ್ದು ಬರೋದು. ಅಲ್ಲಿ ಮಳೆ ಬಂತು, ಕರೆಂಟ್ ಇರಲಿಲ್ಲ. ನೈಟ್ ಹೋದ ಕರೆಂಟ್ ನಾವು ಬರೋ ತನಕ ಇರಲಿಲ್ಲ. ಮತ್ತು ನಾವು ಊರಿಗೆ ಬಂದು ರೀಚ್ ಆದ ನಂತರ ಅವ್ರ ಹತ್ರ ಕೇಳುವಾಗ ಇಲ್ಲ 6 o'clock ಆಯಿತು, ಬಂದಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ ಅಂತ ಹೇಳಿದರು. ಒಂದು ಮಳೆ ಬಂದರೆ ಸಾಕು, ನೀರು ಕರೆಂಟ್ ಏನೂ ಇರಲ್ಲ ಅಲ್ವಾ. ಸೊ ಅದೆಲ್ಲಾಗಿ ನಾವಿವಾಗ ಮನೆಗೆ ಹಿಂತಿರುಗಿದ್ವಿ. ಸೊ ಮನೆಗೆ ಬಂದು ನಾವು 5 days ಆಯಿತು, 5 to 6 days ಏನೋ ಆಯಿತು ಮೋಸ್ಟ್ಲಿ. ಸೊ ಮನೆಗೆ ಬಂದು ರೀಚ್ ಆದ್ವಿ. ಮನೆ ಕ್ಲೀನ್ ಮಾಡಿ ಎಲ್ಲಿಗಾದರೂ ನಾವು ಹೋಗಿ ಬಂದರೆ ಮನೆಯೆಲ್ಲ ಗಲೀಜಾಗಿರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿ ಲಂಚೆಲ್ಲ ಆಗಿ ಸ್ವಲ್ಪ ಹೊತ್ತು ಮಲಗಿ ನೈಟಿದ್ದು ಡಿನ್ನರ್ ಮಾಡೋಕ್ಕಿಂತ ಮುಂಚೆ ಔಟಿಂಗ್ ಹೋಗಿದ್ವಿ ದೇರ್ಲಾಟಿಗೆ. ಅಲ್ಲಿ ಕೂಡ ಅಷ್ಟೇ ಚುರುಮುರಿ ತಿನ್ಲಿಕ್ಕೆ ಅಂತ ಹೋದ್ವಿ. ಏನೋ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ಅಲಿಸ್ ಕಿಚನ್ ಉಂಟಲ್ವ, ಅದರ ಆಪೋಸಿಟಲ್ಲಿ ಒಬ್ಬರು ಚುರುಮುರಿ ಮಾಡ್ತಾರೆ, ತುಂಬ ಚೆನ್ನಾಗಿ ಆಗುತ್ತೆ ಅದು ಕೂಡ. ಅಲ್ಲಿ ಕೂಡ ತಿಂದು ರಿಟರ್ನ್ ಮನೆಗೆ ಬಂದ್ವಿ. ಇದೊಂದು ಚಿಕ್ಕದಾಗಿರೋ ಲಾಗ್. ಇದರಲ್ಲಿ ತುಂಬ ವಿಶೇಷ ಏನಿಲ್ಲ. ಆದ ನಂತರ ನಾನು ಲಾಗ್ ಮಾಡಿಲ್ಲ, ಅಂದರೆ ಶೂಟ್ ಮಾಡಿಲ್ಲ. ಯಾಕೆಂದರೆ ತುಂಬ ಟಯರ್ಡ್ ಆಗಿತ್ತು. ಹೋಗಿ ಬಂದ ಮೇಲೆ ಮಕ್ಕಳಿಗೆ ಹುಷಾರಿಲ್ಲ, ಹಾಗೂ ನನಗೂ ಹುಷಾರಿಲ್ಲ. ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಇವಾಗಲೂ ಅಷ್ಟೇ ಆಗ್ತಾ ಇಲ್ಲ, ಬಟ್ ಹಾಕ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟು. ಇನ್ನು ನಾವು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಲಾಗನ್ನು ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಹೇಳುವ ಥರ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಕಾಮೆಂಟ್ ಕೂಡ ಹಾಕಿ. ಇನ್ನೇನಿಲ್ಲ. ಅದೇ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಮರೆಯದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.